ಮಂಗಗಳು ತಮ್ಮ ಕೆಂಪು ತಳವನ್ನು ಹೇಗೆ ಪಡೆದುಕೊಂಡವು? ಒಂದಾನೊಂದು ಕಾಲದಲ್ಲಿ ಡ್ಯಾನ್ಸಿಂಗ್ ಎಂಬ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಚಿಕ್ಕ ಹುಡುಗಿಯರು ಮತ್ತು ಹುಡುಗರ ಗುಂಪು ವಾಸಿಸುತ್ತಿತ್ತು. ಪ್ರತಿ ರಾತ್ರಿ ಊಟದ ನಂತರ ಅವರು ಬೆಂಕಿ ಹಚ್ಚಿ ಅದರ ಸುತ್ತಲೂ ನೃತ್ಯ ಮಾಡುತ್ತಾರೆ. ಒಂದು ಸಂಜೆ ಒಂದು ಕೋತಿ ಸ್ಮಾರ್ಟ್ ಬಟ್ಟೆ ಮತ್ತು ಸೊಗಸಾದ ಟೋಪಿ ಧರಿಸಿ ನೃತ್ಯಕ್ಕೆ ಬಂದಿತು. ಅವನು ಬಂದು ಕಲ್ಲಿನ ಮೇಲೆ ಒಂದು ಮೂಲೆಯಲ್ಲಿ ಕುಳಿತನು. ಅವನು ಕೋತಿ ಎಂದು ಯಾರೂ ಗುರುತಿಸಲಿಲ್ಲ. ಅವರು ತಮ್ಮ ಡ್ರಮ್ಗಳೊಂದಿಗೆ ಸುಮಧುರ ಸಂಗೀತವನ್ನು ನುಡಿಸಿದರು. ಪ್ರತಿ ರಾತ್ರಿಯೂ ಕೋತಿ ಬಂದು ಆಟವಾಡುತ್ತಿತ್ತು ಮತ್ತು ಹುಡುಗಿಯರು ಅವನೊಂದಿಗೆ ಸಂತೋಷದಿಂದ ನೃತ್ಯ ಮಾಡುತ್ತಾರೆ. ಹುಡುಗಿಯರು ಪ್ರತಿದಿನ ಅವನನ್ನು ಹೆಚ್ಚು ಪ್ರೀತಿಸುತ್ತಿದ್ದರು. ಅವರು ಅವನಿಗೆ ಉಡುಗೊರೆಗಳ ಸುರಿಮಳೆಯನ್ನು ಪ್ರಾರಂಭಿಸಿದರು. ಅವರಲ್ಲಿ ಒಬ್ಬರು ಅವನಿಗೆ ಉಂಗುರವನ್ನು ನೀಡಿದರು, ಇನ್ನೊಬ್ಬರು ಅವನಿಗೆ ಕುಕೀಗಳನ್ನು ನೀಡಿದರು. ಹುಡುಗರು ತುಂಬಾ ಅಸೂಯೆಪಟ್ಟರು, ಏಕೆಂದರೆ ಎಲ್ಲಾ ಹುಡುಗಿಯರ ಗಮನವು ಯಾವಾಗಲೂ ಕೋತಿಯ ಮೇಲೆ ಕೇಂದ್ರೀಕೃತವಾಗಿತ್ತು. ಈ ಹೊಸ ವ್ಯಕ್ತಿ ಯಾರು ಮತ್ತು ಅವನು ನಮ್ಮ ಹಳ್ಳಿಯಲ್ಲಿ ಏನು ಮಾಡುತ್ತಿದ್ದಾನೆ? ಹುಡುಗರು ಒಬ್ಬರನ್ನೊಬ್ಬರು ಕೇಳಿಕೊಂಡರು ಮತ್ತು ಅವನ ಮೇಲೆ ನಿಕಟ ಕಣ್ಣಿಡಲು ನಿರ್ಧರಿಸಿದರು. ಆ ರಾತ್ರಿ ಅವರು ಅವನನ್ನು ದೂರದಿಂದ ಸದ್ದಿಲ್ಲದೆ ನೋಡಿದರು. ಹುಡುಗಿಯರು ತುಂಬಾ ಪ್ರೀತಿಸುವ ವ್ಯಕ್ತಿ ವಾಸ್ತವದಲ್ಲಿ ಕೋತಿ ಎಂದು ನೋಡಿದಾಗ ಹುಡುಗರಿಗೆ ತಮ್ಮ ಕಣ್ಣುಗಳನ್ನು ನಂಬಲಾಗಲಿಲ್ಲ. ಇದು ಕೂದಲುಳ್ಳ ದೇಹ ಮತ್ತು ಉದ್ದವಾದ ಬಾಲವನ್ನು ಹೊಂದಿತ್ತು. ಆ ರಾತ್ರಿ ಹುಡುಗರು ತಮ್ಮ ಹೃದಯದಿಂದ ನಕ್ಕರು ಮತ್ತು ಅಂತಿಮವಾಗಿ ಶಾಂತಿಯುತವಾಗಿ ಮಲಗಿದರು. ಹುಡುಗರು ಕೋತಿಯ ಮೇಲೆ ತಮಾಷೆ ಆಡಲು ನಿರ್ಧರಿಸಿದರು. ಅವರು ಸ್ವಲ್ಪ ಮರವನ್ನು ಸುಟ್ಟು ಪ್ರತಿದಿನ ಕೋತಿ ಕುಳಿತುಕೊಳ್ಳುವ ಕಲ್ಲಿನ ಸುತ್ತಲೂ ಇಟ್ಟು ಎಲೆಗಳಿಂದ ಮುಚ್ಚಿದರು. ಪ್ರತಿ ಸಂಜೆಯಂತೆಯೇ ಕೋತಿ ತನ್ನ ಮಾಮೂಲಿ ಜಾಗದಲ್ಲಿ ಬಂದು ಕುಳಿತಿತ್ತು. ಈ ಬಾರಿ ಮಾತ್ರ ಹಾಗೆ ಅನಿಸಲಿಲ್ಲ. ಓ! ಕೋತಿ ಕಿರುಚುತ್ತಾ ತನ್ನ ಆಸನದಿಂದ ಮೇಲಕ್ಕೆ ಹಾರಿತು. ಬಿಸಿಯಾದ ಕಲ್ಲು ಅವನ ಪ್ಯಾಂಟ್ ಮೂಲಕ ಅವನ ಕೆಳಭಾಗವನ್ನು ಸುಟ್ಟು ಹಾಕಿತು. ಮಂಗ ತನ್ನನ್ನು ತಾನು ಸಮಾಧಾನ ಮಾಡಿಕೊಳ್ಳಲು ನೀರು ತುಂಬಿದ ಬಕೆಟ್ಗೆ ಹಾರಿತು. ಆದರೆ ತಡವಾಗಿತ್ತು. ಮಂಗ ಆಗಲೇ ಊರು ಬಿಟ್ಟಿದ್ದು ಮತ್ತೆ ಬಾರದೆ ಹೋಗಿತ್ತು. ಅಂದಿನಿಂದ ಮಂಗಗಳು ಕೆಂಪು ತಳವನ್ನು ಹೊಂದಿದ್ದವು.